ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಳ್ಳಿ. ಕೂತ್ಕೊಳ್ರಿ. ನಾನು ಇಲ್ಲಿಗೆ ಬಂದಿರೋದು ಕೂತ್ಕೊಂಡು ನಿಮ್ಮ ಹತ್ರ ಸತ್ಕಾರ ತಗೊಳ್ಳೋದಕ್ಕಲ್ಲ, ಮತ್ತೆ ನನ್ನ ತಂಗಿಗಾಗಿರೋ ಅನ್ಯಾಯನ ಸರಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸ್ವಾಮಿ, ಆ ವಿಷಯ ಕೇಳಿ ನಿಮ್ಗೆ ಎಷ್ಟು ಬೇಜಾರಾಗಿದೆಯೋ ಅದಕ್ಕಿಂತ ಜಾಸ್ತಿ ನಮಗಾಗಿದೆ. ಪರಿಸ್ಥಿತಿ ಹಿಂಗಿರುವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾವು ತಪ್ಪಿದೀವಿ ಆಟೆಯ. ತಪ್ಪಿದೀವಿ ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಡ್ತೀರಿ. ನಿಮ್ಮ ಮಗ ಇಷ್ಟೆಲ್ಲ ಮಾಡಿದಾನೆ ಅಂತ ಗೊತ್ತಾದ್ಮೇಲೂ ನೀವು ನೋಡ್ಕೊಂಡು ಹೆಂಗೆ ಸುಮ್ಮನೆ ಇರ್ತೀರಾ? ನಿಮ್ಮ ಮಗ ಮಾಡಿರೋ ಕೆಲಸದಿಂದ ನನ್ನ ತಂಗಿ ಜೀವನ ಹಾಳಾಗಿದೆ. ಊರಿನಲ್ಲೆಲ್ಲರೂ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ. ಏನು ಮಾಡೋದು? ನೋಡಪ್ಪ, ನನ್ನ ಮಗ ತಪ್ಪು ಮಾಡಿದ ನಿಜ, ಆದರೆ ಅವನು ಯಾಕೆ ಈ ರೀತಿ ಮಾಡಿದಾನೆ ಅಂತ ಗೊತ್ತಾಗ್ಬೇಕಲ್ವಾ? ಇದರಲ್ಲಿ ಗೊತ್ತಾಗದೇ ಇರೋವಂಥದ್ದು ಏನಿದೆ? ಸ್ಟೇಜ್ನಲ್ಲ ಎಲ್ಲ ಹೇಳಿದ್ನಲ್ಲ, ಇನ್ನೇನು ಹೇಳೋದಿದೆ? ಮಕ್ಕಳನ್ನ ಸರಿಯಾಗಿ ಬೆಳೆಸ್ಬೇಕು. ಕಂಡವ್ರ ಮನೆ ಹೆಣ್ಮಕ್ಳ ಜೊತೆ ಆಟ ಆಡೋದಲ್ಲ. ಬಾಬಾ, ನೀವು ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀರಾ. ನನ್ನ ತಮ್ಮ ಯಾವುದೇ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನು ತಪ್ಪು ಮಾಡಲ್ಲ. ಅಂದ್ರೆ ನನ್ನ ತಂಗಿ ತಪ್ಪು ಮಾಡಿದಾಳೆ ಅಂತನಾ? ಅವಳು ಮಲಗಿರ್ಬೇಕಾದ್ರೆ ಅವಳಿಗೆ ಗೊತ್ತಿಲ್ದಿರೋ ಹಾಗೆ ಇವನು ಬಂದು ತಾಳಿ ಕಟ್ಬಿಟ್ರೆ ಅದು ನಿನ್ನ ದೃಷ್ಟಿನಲ್ಲಿ ತಪ್ಪಲ್ವಾ? ಅವ್ರು ಹೇಳ್ತಿರೋದು ಹಾಗಲ್ಲ. ಸಿದ್ದು ಭಾವನಾನ ತುಂಬ ಪ್ರೀತಿಸ್ತಿದ್ರು. ಎಲ್ಲಿ ಭಾವನಾ ಕೈ ತಪ್ಪು ಹೋಗ್ಬಿಡ್ತಾರೋ ಅಂತ ಈ ಥರ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ. ಅಲ್ಲ, ಸಿದ್ದು ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಇಂಥ ಒಂದು ನಿರ್ಧಾರ ತಗೊಂಡಿದ್ರೆ ಅದು ತಪ್ಪು ಹೇಗಾಗತ್ತೆ ಹೇಳಿ? ಪರವಾಗಿಲ್ಲ ರೀ, ಎಲ್ಲರೂ ನೀವು ಅವನ ಪರವಾಗೇ ಮಾತಾಡ್ತಿದ್ದೀರಾ. ಏನು ಸರ್ ಇದು? ನಿಮಗೊಂದು ನ್ಯಾಯ, ಜನರಿಗೊಂದು ನ್ಯಾಯನ? ಹೀಗೇನಾ ನೀವು ಕಷ್ಟದಲ್ಲಿರೋರಿಗೆ ನ್ಯಾಯ ಕೊಡಿಸೋದು? ನಮ್ಮಂಥ ಮಧ್ಯಮ ವರ್ಗರ ಜೊತೆ ಯಾಕೆ ಸರ್ ಆಟ ಆಡ್ತೀರಾ? ನೋಡಪ್ಪ, ನೀನು ಹಂಗೆಲ್ಲ ಮಾತಾಡಬೇಡ. ನಿಮ್ಮ ಕಷ್ಟ ಏನು ಅಂತ ನಮಗೂ ಅರ್ಥ ಆಗ್ತದೆ. ಏನೋ ನಡಿಬಾರ್ದಾಗಿತ್ತು, ನಡೆದೋಗೋದೇ ತಪ್ಪು. ಅಲ್ಲ, ನಿಮಗೆ ಹಿಂಗಾಗದೆ ಅಂದಮೇಲೆ ಜನಗಳ ಮಧ್ಯೆ ಓಡಾಡೋದು ನನಗೆ ಹೆಂಗಾಗಿರ್ಬೇಡ ಹೇಳೋ? ಎಲೆಕ್ಷನ್ ಬೇರೆ ಹತ್ರ ಬತ್ತಾದೆ. ಈಗ ನಾನು ಮರವಾದ ಪ್ರಶ್ನೆ ಹೇಳ್ರಿ. ಹಾಗಂತ ಎಲ್ಲ ತಪ್ಪನ್ನು ನನ್ನ ತಂಗಿ ಮೇಲೆ ಹೊರಿಸಿದ್ರೆ ನಾನು ಸುಮ್ಮನೆ ಇರ್ಬೇಕಾ? ಈಗ ನನ್ನ ತಂಗಿ ಜವಾಬ್ದಾರಿ ನಿಮ್ದೆ. ಅವಳ ಸಮಸ್ಯೆಗೆ ಪರಿಹಾರ ಕೊಡ್ತೀರೋ ಅಥವಾ ಅವಳ ಜೀವನಕ್ಕೆ ಪರಿಹಾರ ಕೊಡ್ತೀರೋ? ಒಟ್ಟಿನಲ್ಲಿ ಅವಳ ಜೀವನ ಸರಿ ಹೋಗ್ಬೇಕು ಅಷ್ಟೇ. ನೋಡಪ್ಪ, ಇದಕ್ಕೆ ಏನು ಮಾಡಬೇಕು ಅಂತ ನೀನೇ ಹೇಳು. ಇಲ್ಲಾಂದರೆ ನಿಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಅದೇನು ಅಂತ ಬಂದು ಹೇಳು. ನಾವು ಅದ್ರ ಪ್ರಕಾರ ನಡ್ಕೋತೀವಿ. ಯಾರಾದರೂ ನನ್ನ ಮಾತಿಗೆ ಕಳೆದೋಗ್ಬಿಟ್ಟಿದ್ದಾರೆ. ಇದನ್ನೇ ಇಟ್ಕೊಂಡು ಎಷ್ಟು ದುಡ್ಡು ಬರುತ್ತೋ ಕಿತ್ಕೊಂಡು ನನ್ನ ಲೈಫ್ನ ಸೆಟ್ಲ್ ಮಾಡ್ಕೋಬೇಕು. ಆದರೆ ಈ ವಿಷಯ ಮನೆಯವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕು. ನೋಡಿ, ನೀವು ದುಡ್ಡು ಕೊಟ್ಬಿಟ್ರೆ ನನ್ನ ತಂಗಿ ಜೀವನ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೋಬಿಟ್ರಾ? ಸರಿ ಹೋಗಲ್ಲ. ಅವಳಿಗೆ ಒಂದು ದಾರಿ ತೋರಿಸ್ಬೇಕು. ಇಲ್ಲಾಂದ್ರೆ ಅವಳು ಅಣ್ಣನಾಗಿ ನಾನು ಸುಮ್ಮನಿರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.